ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಗ್ರಹಣ ಕೂಡ ಮುಗೀತು. ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ ಜಾಸ್ತಿ ಭಯ ಪಡ್ತಾ ಇರ್ತಾರೆ. ಅಂದರೆ ಗ್ರಹಣದ ಎಫೆಕ್ಟು ನಮ್ಮ ಮೇಲೆ ಯಾವ ರೀತಿ ಗಂಭೀರವಾಗಿ ಪರಿಣಾಮ ಬೀರುತ್ತೋ ಏನೋ ಅನ್ನುವಂಥದ್ದು ಒಂದು ರೀತಿಯಲ್ಲಿ ತುಂಬ ಭಯದಲ್ಲೇ ಇರ್ತಾರೆ. ದಯವಿಟ್ಟು ಯಾರೂ ಅಷ್ಟೇ ಭಯ ಪಡೋದಕ್ಕೆ ಹೋಗಬೇಡಿ. ನಾಳೆ ಅನ್ನುವಂಥದ್ದು ಯಾರ ಕೈಯಲ್ಲೂ ಇಲ್ಲ. ಏನಾಗುತ್ತೆ ಅನ್ನೋದು ನಮಗೆ ಎಲ್ರಿಗೂ ಗೊತ್ತಾಗೋದಿಲ್ಲ, ಅದು ನಿಗೂಢವಾಗೇ ಇರುತ್ತೆ. ಆದರೆ ನಾವು ನಂಬಿದಂಥ ದೇವರನ್ನು ಯಾವಾಗಲೂ ಆರಾಧನೆ ಮಾಡುತ್ತಾ ಒಳ್ಳೆಯದೇ ಆಗುತ್ತೆ ಅಂತಂದ್ಬಿಟ್ಟು ನಾವು ಏನಾದರೂ ಪಾಸಿಟಿವ್ ಆಗಿ ಅಂದ್ಕೊಂಡು ಜೀವನ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಆದರೆ ನಾವು ಈ ಚಂದ್ರಗ್ರಹಣ ಒಂದು ಬಂದ ಮೇಲೆ ಸಾಕಷ್ಟು ಪರಿಸರದಲ್ಲೂ ಕೂಡ ಪ್ರಕೃತಿಯಲ್ಲೂ ಮನುಷ್ಯನ ಮೇಲೆ ಪ್ರಭಾವ ಬೀರುವುದಂತೂ ನಿಜಾನೇ ಬೀರುತ್ತೆ. ಆದರೆ ಅದಕ್ಕೆ ತಕ್ಕನಾದಂಥ ಫಲಗಳು ಕೂಡ ಸಿಕ್ಕೇ ಸಿಗುತ್ತೆ. ನಾವು ಮಾಡುವಂಥ ಪರಿಹಾರಗಳಲ್ಲಿ ನಾವು ನಂಬಿದಂಥ ಭಗವಂತನನ್ನು ನಾವು ಪ್ರತಿನಿತ್ಯ ಕೇಳ್ಕೊಳ್ಳೋದ್ರಿಂದ, ನಾಮ ಜಪ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಕೈಯಲ್ಲಿ ಏನೆಲ್ಲ ಸಾಧ್ಯ ಆಗುತ್ತೋ ಆದಷ್ಟು ದಾನ ಧರ್ಮಗಳನ್ನು ಮಾಡೋದ್ರಿಂದ ಮಾತ್ರ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಹೌದು, ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ಅನ್ನೋದು ಸಿಗುತ್ತೆ. ಹಸಿದವರಿಗೆ ಅನ್ನ ಕೊಟ್ಟಾಗ ಅದರ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಏನು ನಿಮಗೆ ಸಾಧ್ಯ ಆಗುತ್ತೋ ಅದನ್ನು ಪ್ರತಿನಿತ್ಯ ಮಾಡ್ಕೊಳ್ಳಿ. ಗ್ರಹಣದ ಪ್ರಭಾವ ಅನ್ನುವಂಥದ್ದು ನಮಗೆ ಇರೋದರಿಂದ ನಾವು ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ. ಯಾಕಂದರೆ ಸಿಂಹ ರಾಶಿಯಲ್ಲಿ ಬಂದಿರೋದ್ರಿಂದ ಅವ್ರಿಗೂ ಕೂಡ, ಹಾಗೂ 3ನೇ ಸ್ಥಾನದಲ್ಲಿ, 5ನೇ ಸ್ಥಾನದಲ್ಲಿ ಹಾಗೂ 9ನೇ ಸ್ಥಾನದಲ್ಲಿ ಯಾರಿಗಿರುತ್ತೋ ಅವ್ರಿಗೂ ಕೂಡ ಅದರ ಪ್ರಭಾವ ಅನ್ನುವಂಥದ್ದು ಬೀರುತ್ತೆ. ನಾವು ಪರಿಹಾರಗಳನ್ನು ಹಾಗೂ ಗ್ರಹಣ ಮುಗಿದ ಮೇಲೆ ಯಾರೆಲ್ಲ ಒಂದು ದಾನ ಧರ್ಮ ಮಾಡ್ಕೊಂಡಿರ್ತೀರ ತುಂಬ ಒಳ್ಳೆಯದು. ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಆ ದೋಷಗಳು ಹಾಗೇ ಇದ್ದುಬಿಡುತ್ತೆ ಅಂತ ಭಯ ಪಡೋದಕ್ಕೆ ಹೋಗಬೇಡಿ. ಆ ಥರ ಇಲ್ಲ. ಮಂತ್ರಗಳನ್ನು ಜಪ ಮಾಡಬಹುದು, ಇಷ್ಟ ದೇವರನ್ನು ನೆನೆಸ್ಕೊಳ್ಬಹುದು. ಹಾಗೆ ಆ ದೋಷಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಪರಿಹಾರಗಳನ್ನು ಮುಖ್ಯವಾಗಿ ಮಾಡಿಕೊಳ್ಬೇಕು. ನೀವು ಯಾವಾಗಲೂ ಅಷ್ಟೇ, ಮನುಷ್ಯನಿಗೆ ನರದೃಷ್ಟಿ ಅನ್ನುವಂಥದ್ದು ಸಿಕ್ಕಾಪಟ್ಟೆ ತಟ್ಟುತ್ತೆ. ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಾಗೂ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಪರಿಹಾರ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಬುಧವಾರ ರಾತ್ರಿ ಮಾಡ್ಕೊಳ್ಳಿ. ಗಾಜಿನದ್ದು ತಗೊಳ್ಬೇಕು. ಅದು ಯಾವಾಗಲೂ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನೆಗೆಟಿವನ್ನು ಎಳ್ಕೊಳ್ಳುತ್ತೆ, ಪಾಸಿಟಿವ್ ಅನ್ನುವಂಥದ್ದನ್ನು ಬಿಡುಗಡೆ ಮಾಡುತ್ತೆ. ಅದಕ್ಕೋಸ್ಕರ ನಮ್ಮ ಕಷ್ಟಗಳನ್ನು, ಬಾಧೆ, ಕಣ್ಣೀರನ್ನು, ನಮ್ಮ ಸಮಸ್ಯೆಗಳನ್ನು, ನಮ್ಮ ಮನೆಯಲ್ಲಿ ಇರುವಂಥದ್ದನ್ನು ನಾವು ಹೇಳ್ಕೊಂಡಿರ್ತೀವಿ. ಹಾಗೂ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವು ಅದು ಹೇಳ್ಕೊಳ್ಳುವಂಥ ಕೆಲಸ ಮಾಡುತ್ತೆ. ಅದಕ್ಕೆ ಗಾಜಿನದ್ದನ್ನು ಮುಖ್ಯವಾಗಿ ತಗೊಂಡು ಶುದ್ಧವಾದಂಥ ನೀರು, ನಾವು ಕುಡಿಯುವಂಥ ನೀರನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ತದನಂತರ ಸ್ನೇಹಿತರೆ, ಸಾಸಿವೆಯನ್ನು ನೀವು ಕಪ್ಪು ಸಾಸಿವೆ ತಗೊಳ್ಳಿ, 1 ಸ್ಪೂನಷ್ಟು ತಗೊಂಡು ಇದಕ್ಕೆ ಹಾಕ್ಬಿಟ್ಟು, ಯಾರ ಮನೆಯಲ್ಲಿ ತುಂಬ ಅಂದರೆ ಈಗ ಗ್ರಹಣದ ಪ್ರಭಾವ ಕೂಡ ಇರೋದರಿಂದ ನಾನು ಆಗಲೇ ಹೇಳಿದೆ, ಒಂದು ಸಿಂಹ ರಾಶಿಯಲ್ಲೇ ಬಂದಿರೋದ್ರಿಂದ ಆ ರಾಶಿಯಲ್ಲಿ ಇರುವಂಥವರಾಗಿರಬಹುದು. ಹಾಗೆ 3ನೇ 5ನೇ ಸ್ಥಾನ ಇರುವಂಥವರಿಗೆ ಕೂಡ ಸ್ವಲ್ಪ ತಟ್ಟೋದ್ರಿಂದ ಅಂತಹವರು ಕೂಡ ಏನಾಗುತ್ತೆ ಅಂದರೆ ಸುಖ ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಕಳ್ಕೊಂಡಿರುವಂಥ ಭಾವ ಮೂಡುತ್ತೆ. ಹಾಗೂ ಎಲ್ಲರ ಹತ್ರ ಕೂಡ ನಾವು ನೆಮ್ಮದಿಯಾಗಿ ಇರೋದಕ್ಕಾಗೋದಿಲ್ಲ. ಅವ್ರು ನಮ್ಗೆ ಮೋಸ ಮಾಡ್ತಾಯಿದ್ದಾರೆ, ಜಗಳ ಮಾಡ್ತಾಯಿದ್ದಾರೆ, ಅವ್ರು ನಮಗೆ ಏನೋ ಕಷ್ಟ ಕೊಡೋಕ್ಕೆ ಬಂದಿದ್ದಾರೆ. ಈ ರೀತಿ ತುಂಬಾ ನೆಗೆಟಿವ್ ಆಗಿ ನಾವು ಆಲೋಚನೆ ಮಾಡುವಂಥದ್ದು, ಆ ಥರ ಪ್ರಭಾವ ಬೀರುವಂಥದ್ದು ಕೂಡ ಇರುತ್ತೆ. ಅದೆಲ್ಲವೂ ಹೋಗಲಾಡಿಸೋದಕ್ಕೆ ನಮ್ಮ ಕೆಲಸದ ಜಾಗದಲ್ಲಿರಬಹುದು ಹಾಗೂ ಮನೆಯಲ್ಲಾಗಿರಬಹುದು ಉತ್ತಮವಾದಂಥ ವಾತಾವರಣ ಇದ್ದರೆ ಮಾತ್ರ ತುಂಬಾ ನಾವು ಚೆನ್ನಾಗಿ ಹ್ಯಾಪಿಯಾಗಿರಬಹುದು. ಅದನ್ನು ಪಡ್ಕೊಳ್ಳೋದಕ್ಕೆ ಇದನ್ನು ಮಾಡಿ, ಗಾಜಿನ ಲೋಟವನ್ನು ನೀವು ನಿಮಗೆ ದೃಷ್ಟಿ ತಗೊಂಡು 7 ಬಾರಿ ಅದನ್ನು ಚರಂಡಿಗೆ ಚೆಲ್ಲಿಬಿಡಿ. ಮತ್ತೊಂದು ಪರಿಹಾರ ಬಂದು, ನಿಮ್ಮ ಮನೆಗೆ ನಿಮಗೆ ಏನೇ ನೆಗೆಟಿವ್ ಇದ್ದರೂ ಈ ಥರ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಬಿಳಿ ಸಾಸಿವೆ ಇದ್ದರೆ ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಬಿಳಿ ಸಾಸಿವೆಯನ್ನು ತಗೊಳ್ಳಿ, ನಿಮಿಷಗಳಲ್ಲೇ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಇದು ಮುಖ್ಯವಾಗಿ ನಮ್ಮ ಎಲ್ಲ ರೀತಿಯ ದೋಷಗಳನ್ನು ನಿವಾರಿಸುವಂಥದ್ದು. ಸಮಸ್ಯೆಗಳನ್ನು ಬಗೆಹರಿದ ಮೇಲೆ ಏನಾಗುತ್ತೆ, ತುಂಬ ಹ್ಯಾಪಿಯಾಗಿರ್ತೀವಲ್ವ. ಇದನ್ನು ತಗೊಳ್ಳಿ.
ತಗೊಳ್ಳಿ. ಅಕಸ್ಮಾತ್ ನಮ್ಮ ಹತ್ರ ಬಿಳಿ ಸಾಸಿವೆ ಇಲ್ಲ ಅಂತ ಹೇಳಿದ್ರೆ ಕಪ್ಪು ಸಾಸಿವೆ ಎಣ್ಣೆ ತಗೊಳ್ಳಿ, ತೊಂದರೆ ಇಲ್ಲ. ಸ್ವಲ್ಪ ಸ್ಲೋ ಅಷ್ಟೇ, ಇನ್ನೇನು ಇಲ್ಲ. ಅದನ್ನು ತಗೊಂಡಿದ್ದೆ ಒಂದು ಕವರ್ ಮೇಲೆ ಹಾಕಿ ಅದ್ರ ಮೇಲೆ ಕರ್ಪೂರದ ಪುಡಿಯನ್ನು ಹಾಕಿಬಿಟ್ಟು ಮನೆಯ ಹೊರಗಡೆ ಬಂದುಬಿಟ್ಟು ನಿಮ್ಮ ಮನೆಗೆ ಕ್ಲಾಕ್ ವೈಸು 7 ಸಾರಿ ದೃಷ್ಟಿಯನ್ನು ತೆಗೆದು ಬಿಟ್ಟಿದ್ದೆ. ಯಾಕಂದರೆ ನಾವು ಮಂಗಳವಾರ ಸಾಕಷ್ಟು ಜನ ಬ್ಯುಸಿ ಇದರಲ್ಲಿದ್ದು ಗ್ರಹಣ ನಾವೇನು ಪರಿಹಾರ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮಾಡಿಕೊಂಡ್ರೂ ತೊಂದರೆ ಇಲ್ಲ, ಇದನ್ನು ಮಾಡ್ಕೊಳ್ಬೋದು, ಇನ್ನಷ್ಟು ಉತ್ತಮವಾಗಿರುತ್ತೆ. ತಗೊಂಡು ದೃಷ್ಟಿ ತೆಗೆದುಬಿಟ್ಟು ಕ್ಲೀನಾಗಿ ಮನೆಯ ಹೊರಗಡೆ ಇದನ್ನು ಸುಡಬೇಕು ಸ್ನೇಹಿತರೆ. ಈ ಥರ ಸುಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಆಲೋಚನೆಗಳು ಕೂಡ ನೆಗೆಟಿವ್ ಆಗಿರುತ್ತೆ ನೋಡಿ. ನಮ್ಮ ಮನೆಯಲ್ಲೂ ಕೂಡ ಸಾಕಷ್ಟು ನಾವು ನೋಡ್ತಾ ಇರ್ತೀವಿ, ಗಂಡ ಹೆಂಡತಿಯ ಮಧ್ಯೆ ನಾನಾ ಥರದ ಸಮಸ್ಯೆಗಳು ಅನ್ನೋದು ಬಂದಿರುತ್ತೆ. ಬಗೆಹರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನಾವು ಎಷ್ಟೇ ಅವ್ರನ್ನ ಒಪ್ಸೋಕೋದ್ರೂ ಅವ್ರು ನಮ್ಮ ಮೇಲೇ ಒಂಥರ ರೇಗ್ತಾ ಇರ್ತಾರೆ, ಜಗಳ ಮಾಡ್ತಾರೆ, ಕೋಪ ಮಾಡ್ಕೊಳ್ತಾರೆ ಅಂತಂದ್ಬಿಟ್ಟು ಹೆಣ್ಮಕ್ಳು ಅಂದ್ಕೊಳ್ತಾ ಇರ್ತಾರೆ ನೋಡಿ. ಅಂತಹವರು ಮಾಡಿ ತುಂಬ ಒಳ್ಳೆಯದಾಗುತ್ತೆ, ಅನ್ಯೂನ್ಯವಾಗಿ ಇರ್ತೀರ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ನೀವು ಗುರುವಾರ ಈ ದೀಪಾರಾಧನೆ ಮಾಡಿ. ಲಕ್ಷ್ಮೀದೇವಿ ಮನೆಯಲ್ಲಿ ಸಿರಿ ಸಂಪತ್ತಿನ ಜೊತೆ ಕುತ್ಕೊತಾಳೆ. ಒಂದು ನೀವು ದಾಸವಾಳದ ಎಲೆಯನ್ನು ತಗೊಳ್ಳಿ, ಇಲ್ಲಾಂದರೆ ವೀಳ್ಯದ ಎಲೆಯನ್ನು ತಗೊಂಡಿದ್ದೆ, ಅದ್ರ ಮೇಲೆ ದೀಪ ಇಟ್ಟಿದ್ದೆ. ಮುಖ್ಯವಾಗಿ ಶ್ರೀಂ ಅಂತ ನೀವು ಎಲೆಯ ಮೇಲೆ ಬರೀಬೇಕು. ಕುಂಕುಮವನ್ನು ಕಲಿಸ್ಬಿಟ್ಟು ಶ್ರೀಂ ಅನ್ನುವಂಥದ್ದು ಲಕ್ಷ್ಮೀದೇವಿಯ ಬೀಜ ಮಂತ್ರ. ಶ್ರೀಂ ಅಂತ ನಾವು ಹೇಳಿಕೊಂಡು ಯಾವುದೇ ದಿನದಲ್ಲಿ ಏನೇ ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಆ ಕೆಲಸಗಳು ನಡೆಯುತ್ತೆ. ಇದನ್ನು ಬರೆದು ನೀವು ದೀಪ ಹಚ್ಚಿದ ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಕಿ. ಅರಿಶಿಣ ಅನ್ನುವಂಥದ್ದು ಗುರುಬಲ, ಗುರುವಿನ ಸಂಕೇತ. ಗುರುಬಲ ಗಟ್ಟಿಯಾದರೆ ದುಡ್ಡು ಕಾಸು ಚೆನ್ನಾಗಿ ಬರುತ್ತೆ, ಒಡವೆಗಳು ಮಾಡಿಸ್ಕೊಳ್ಬಹುದು, ಬಂಗಾರವನ್ನು ಕೊಂಡುಕೊಳ್ಬಹುದು, ಹಾಗೂ ಭೂಮಿಯನ್ನು ಕೊಂಡುಕೊಳ್ಬಹುದು, ಕೆಲಸ ಸಿಗುತ್ತೆ, ಹಾಗೂ ನೀವು ಇಷ್ಟಪಡುವಂಥ ಜೀವನ ನಿಮ್ಮದಾಗುತ್ತೆ. ಇನ್ನು ಮೊಗ್ಗಿರುವಂಥ ಒಂದೇ ಒಂದು ಲವಂಗವನ್ನು ತಗೊಳ್ಳಿ. ಲವಂಗ ಅನ್ನುವಂಥದ್ದು ಯಾವಾಗಲೂ ಅಷ್ಟೇ ನಿಂತಿರುವ ಕೆಲಸಗಳನ್ನು ಸರಾಗವಾಗಿ ನಡೆಯುವಂತೆ ಮಾಡುತ್ತೆ. ಈ ದಿನ ಆಗುತ್ತೆ ಇಷ್ಟು ಆ ಥರ ಅಂತ ನಾವು ಕಮಿಟ್ಮೆಂಟ್ ಆಗಿಬಿಟ್ಟಿರ್ತೀವಿ. ಅಂದರೆ ಸಾಲ ಯಾವುದೋ ಬರೋದಿದೆ ಕೊಟ್ಬಿಡ್ತೀವಿ ಅಥವಾ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಈ ಥರನೇ ಹೇಳ್ಕೊಂಡು ಬರ್ತಾ ಇರ್ತೀವಿ. ಆದರೆ ಆ ಕೆಲಸ ಆಗೋದೇ ಇಲ್ಲ, ಗ್ಯಾರಂಟಿ ಅಂದ್ಕೊಂಡಿರೋದು ಕೂಡ ನಡೀತಾ ಇರೋದಿಲ್ಲ. ಅಂತಹವರು ತಪ್ಪದೇ ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ಇಷ್ಟು ವಸ್ತುಗಳನ್ನು ಹಾಕಿ ನೀವು ಮನೆಯಲ್ಲಿ ಕೇಳಿಕೊಂಡು ದೀಪಾರಾಧನೆ ಮಾಡಿ, ತದನಂತರ ದೀಪಾರಾಧನೆ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಮಾರನೇ ದಿನ ದೀಪ ತಣ್ಣಗಾಗಿರುತ್ತಲ್ವ, ಈ ವಸ್ತುಗಳನ್ನು ಕೂಡ ಅಷ್ಟೇ ಮುಖ್ಯವಾಗಿ ನಾವು ರಿಮೂವ್ ಮಾಡಬೇಕು. ಅಂದರೆ ತೆಗೆದು ಎಲ್ಲಾದರೂ ಹಚ್ಚ ಹಸಿರು ಗಿಡ ಮರಗಳ ಹತ್ರ ಹಾಕಬೇಕು. ಆಗ ಮಾತ್ರ ನಾವು ಮಾಡಿದಂಥ ಪೂಜೆ, ದೀಪಾರಾಧನೆ, ಕೋರಿಕೆ ಎಲ್ಲವೂ ಕೂಡ ನಮಗೆ 100ಕ್ಕೆ 100ರಷ್ಟು ಫಲ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ, ಮಾಡಿಕೊಳ್ಳಿ. ಧನ್ಯವಾದಗಳು.